ಹೌದೇ ಕಣವ. ನೀನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನೀನು ಒಬ್ಳೇನಿಯಾ ಇಷ್ಟೆಲ್ಲ ಅಂಗಡಿ ಎಲ್ಲ ನನಗೆ ಸಂಪಾದನೆ ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡ್ದ. ಯವ್ವ 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 ಬಿಡಪ್ಪ. ನಾವಿದ್ದೀವಿ ಒಳ್ಳೆನೇನಿಯ. ನೀನು ನೋಡು ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಕೊಂಡು ಎಷ್ಟು ದೊಡ್ಡ ಅಂಗಡಿ ನೀನಿಯ ಶುರು ಮಾಡ್ಕೊಬಿಟ್ಟಿದ್ಯಾ. ಬಿಡು ಹೆಂಗೋನು. ಮೊದಲು ಶಾರದಿ ಅವ್ರದ್ದಾಗಿತ್ತು ಅಂಗಡಿ, ಅವ್ರು ನೋಡ್ಕೊಳ್ಳೋರು ಎಲ್ಲನೂ. ಇವಾಗ ಹೆಂಗೋ ನೀನು ತಗೊಬಿಟ್ಟು ಅಂಗಡಿಯ ಭಾಳ ದೊಡ್ಡದಾಗೇನಿಯ ಮಾಡ್ಬಿಟ್ಟಿದ್ಯಾ ಬಿಡು. ಒಳ್ಳೆ ಒಳ್ಳೆ ಗಿರಾಕಿಗಳೆಲ್ಲ ಬರ್ತಾರೆ ಇನ್ನೇನು. ಹ್ಞೂ ಕಣಕ್ಕ, ನೆನ್ನೇನಿಯ ಬೋ ವ್ಯಾಪಾರ ಆಯಿತು ನನಗಂತೂ. ಯೋಸ್ ವ್ಯಾಪಾರ ಅಂತೀಯ. ಅಯ್ಯೋ 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 ಏನು ಒಂದು ಚೂರ ಏನು ಜಾಸ್ತಿಯಾ. ಅಯ್ಯೋ 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 ಹೆಂಗಾಯ್ತು ಗೊತ್ತೇನಕ್ಕ. ಏನು ಕಾಲು ಭಾಗ ಅಂಗಡಿ ಸಾಮಾನೆಲ್ಲ ಖರ್ಚಾಗೋಗ್ಬಿಟ್ವು. ನಾನು ಸಂದಕ್ಕೆ ಇನ್ನೊಂದು ಸಾಮಾನು ತಂದು ಹಾಕಬೇಕು. ಕೆಲಸದವ್ರನ್ನೇ ಮಾಡ್ಕೊಬಿಡ್ತೀನಿ ಕಣಕ್ಕ. ನಾನು ಇವತ್ತು ಹೇಳ್ಬಿಟ್ಟಿದ್ದೀನಿ ಅವಯ್ಯಂಗೆ ನಮ್ಮ ಅಂಗಡಿಯಾಗೆ ಪರ್ಮನೆಂಟಾಗಿ ಕೆಲಸಕ್ಕೆ ಇದು ಬಿಡು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಹೇಳವನೇ. ಹೆಂಗೋ ಬಿಡಮ್ಮ. ಬಡವ್ರ ಹೆಣ್ಮಕ್ಳು ಬೆಳಿಬೇಕು, ಮ್ಯಾಲಕ್ಕೆ ಬರಬೇಕು. ಅಯ್ಯೋ ಶಾರದಿ ಯಾಕೆ ಬಂದಿಲ್ಗೆ? ಏನೇ ಮನಿಯಾಳಿ? ಓಹೋ ನನ್ನ ಗಂಡ ಬಿಟ್ಟಿ ಸಿಕ್ದ ಅಂತ ಹೇಳ್ಬಿಟ್ಟು ನನ್ನ ಗಂಡನ್ ತಗೆ ಯಾಮರಿಸ್ಬಿಟ್ಟು ನನ್ನ ಗಂಡಂಗೆ ಏನಿಯಾ ಎಲ್ಲರೂ ಬರ್ಸ್ಕೊಬಿಟ್ಟು ಅಂಗಡಿಯಾ ಇವಾಗ ಮೆರಿತಾ ಇದೆಯೇನೆ ನೀನು? ಅಂತ ಸೋಂಬೇರಿ ನನ್ನ ಮಗನ ಗಂಡನಿಂದೆ ಇಂಥ ಬಾಯಿ ಬದ್ದಾರಿ ಎಣ್ಣಿತ್ತಾಳೆ ಅನ್ನೋದು ನಾನು ಮರ್ತೋಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ಏನು ಅನ್ಕೊಬಿಟ್ಟಿದ್ಯಾ ಈ ಶಾರದಿನ? ಕಂಡೋರ ಮನೆ ಏನದು ಕಂಡೋರ ಮನೆಗೆ ಉಳಿ ಇಡೋದು ಅಂದ್ರೆ ನಿಮಗೆ ಅಷ್ಟೊಂದು ಖುಷಿ ಆಯ್ತದ? ಕಂಡೋರ ಮನೆ ನಾಶ ಮಾಡ್ಬಿಟ್ಟು ಉದ್ಧಾರ ಆಗಕ್ಕೆ ಅಷ್ಟೊಂದು ಖುಷಿನ ನಿಂಗೆ? ಅಯ್ಯೋ ಶಾರದಾ ಇದೇನು ಹೇಳ್ತಿದ್ಯಾ? ಇವಳು ನಿನ್ ಗಂಡಂತ ಯಾಮರ್ಸ್ಬಿಟ್ಟ ಬರ್ಸ್ಕೊಂಡ್ರದು. ಇನ್ನೇನು ಈ ಬಿತ್ರಿ ಏನಾದ್ರೂ ಕಷ್ಟಪಟ್ಬಿಟ್ಟು ದುಡ್ದೋಳೆ ಅಂತ ಅನ್ಕೊಬಿಟ್ಟಿದ್ಯಾನಕ್ಕ? ಕಷ್ಟಪಟ್ಬಿಟ್ಟು ದುಡ್ಬಿಟ್ಟವಳೆ ಅನ್ಕೊಬಿಟ್ಟಿದ್ಯಾ? ಲೋಪರ್ ತಕ ಬಂದು ಏನೇ 36 ಕಿಸ್ಕೊಂಡು ನಿಂತ್ಕೊಬಿಟ್ಟಿದ್ಯಲ್ಲ. ಏನ್ ಅನ್ಕೊಬಿಟ್ಟಿದ್ಯಾ ಶಾರದಿ ಅಂತ ಅಂದ್ರೆ? ನೀನ್ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ ನಿನ್ನ? ಏಯ್ ಏನೇ ಮಾಡಕ್ಕಾಯ್ತದ ನಿನ್ಗೆ? ಏನು ಮಾಡಕ್ಕಾಯ್ತದ ಹೇಳಿ ನಿನ್ಗೆ? ಕೋಪ ಮಾಡ್ಕೊಂಡು ನಾಲ್ಕು ಕುಗಿಬೋದು. ಅಷ್ಟು ಬಿಟ್ರೆ ನಿನ್ನ ಕೈಲಿ ಏನು ಕಿಸ್ಸಕ್ಕಾಯ್ತದೆ? ಅಂಗಡಿ ಅಂತೂ ನಂದೇನೇನಿಯ. ಅಂಗಡಿ ನನ್ನ ಹೆಸ್ರಿಗೆ ಬಂದಮೇಲೆ ಅಂಗಡಿ ನಂದಾಗಿದ್ದಂಗೆ ನಿಂದ ಆಯ್ತದೆ. ಅಂಗಡಿ ಅಂತೂ ಸಿಕ್ಕಾಯ್ತು ನನಗೆ. ಈಗ ನಿನ್ನ ಗಂಡನಿಗೆ ಬೆಂಡ್ ಎತ್ತಿತಿ ಅಂತ ನಂಗೆ ಸಂದ ಗೊತ್ತು. ಇಲ್ಲಿ ನಮ್ಮ ಅಂಗಡಿ ಮುಂದೆ ಬಂದ್ಬಿಟ್ಟು ನೀನು ಎಷ್ಟು ಕಿರ್ಚಾಡ್ಕೊಂಡು ಎಷ್ಟು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಬಾಯಿ ಬಡ್ಕೊಂಡು ಏನು ಪ್ರಯೋಜನ ಇಲ್ಲ. ನಾನಂತೂ ನಿಮ್ಮ ಹೆಸ್ರಿಗಂತೂ ಏನು ವಾಪಸ್ ಏನು ಬರ್ಕೊಡಕ್ಕಿಲ್ವಲ್ಲ. ಏಯ್ ನನ್ನೇ ಹೊಡಿತ್ಯಾ? ನಿನ್ಗೆ ಎಷ್ಟು ಹೊಡೆದ್ರು ನಾನಂತೂ ಏನೇನು ನಿನಗಂತೂ ಅಂಗಡಿ ಬರ್ಕೊಡಕ್ಕಿಲ್ಲ. ಸುಮ್ಮನೆ ಒಯ್ತಿರು. ನೀನು ಕಿತ್ತಾಡಿದ್ರು ಏನು ಪ್ರಯೋಜನ ಇಲ್ಲ. ಲೋಪರ ತಗೊಂಡು ಸುಮ್ಮನೆ ಒಯ್ತಿರು. ಕದ್ದು ಬರೆಸ್ಕೊಂಡಿರೋ ನಿನಗೇನೇ ಇಷ್ಟೊಂದು ಇರಬೇಕಾದ್ರೆ ಅಂಗಡಿ ಓನರ್ ನಾನು, ಅಂಗಡಿ ಓನರ್ ಕಂಡ್ಲೆ ನಾನು. ನನಗಿನ್ ಎಷ್ಟಿರ್ಬೇಡ. ಅಯ್ಯೋ 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 ಅಯ್ಯಪ್ಪ ಬಿಡೆ ಬಿಡೆ. ನಂದಿದ ಅಂಗಡಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ. ನಂದು ಕಂಡ್ಲೆ ಅಂಗಡಿ. ಪಾಪ ನಿಮ್ಮಪ್ಪ ಬರ್ಕೊಟ್ಬಿಟ್ಟಿದ್ದ ನೋಡಿ ನಿನ್ನ ಹೆಸ್ರಿಗೆ ಅಲ್ವೇನೆ? ಏನು ಅನ್ಕೊಬಿಟ್ಟಿದ್ಯಾ? ಈ ಅಂಗಡಿ ನಂದು. ಅದು ಹೆಂಗ್ಲೆ ನಿಂದಾಯ್ತದೆ? ಮೊನ್ನೆನೇನಿಯ ನಾನು ನನ್ನ ಹೆಸ್ರು ಬರ್ಸ್ಕೊಬಿಟ್ಟಿದ್ದೀನಿ. ನಿನ್ನ ಗಂಡನೇನಿಯ ನನ್ನ ಹೆಸ್ರಿಗೆ ಅಂಗಡಿ ಪೂರ್ತಿನೂ ಬರ್ದು ಕೊಟ್ಬಿಟ್ಟವನೆ. ಅದು ಹೆಂಗ್ಲೆ ಇದು ನಿನ್ನ ಅಂಗಡಿ ಆಯ್ತದ ಇವಾಗ? ಅದು ಹೆಂಗ್ ನಿನ್ನ ಅಂಗಡಿ ಆಯ್ತದೆ? ಅಯ್ಯೋ ಕಿತ್ತೋದು ಲೋಪರು ಅಂತ ಮುಳ್ಳಿ ನನ್ನ ಮಗ ಅವನೇ ಅಂತ ಗೊತ್ತಿದ್ದು ನನಗೆ. ನಾನು ಯಾಕ್ಲೆ ಹೋಗಿ ಅವನ ಹೆಸ್ರಿಗೆ ಅಂಗಡಿಯ ಬರೆದು ಮಾಡಿದ್ಲಿ? ಈ ಅಂಗಡಿ ಪೂರನೂ ಇರೋದು ನನ್ನ ಹೆಸ್ರನಾಗೆ. ನನ್ನ ಹೆಸ್ರನಾಗ ಅಂಗಡಿ ನಿಕ್ಕೊಂಡು ನನ್ನ ಗಂಡನ್ ತಗ ಸೈನ್ ಹಾಕಿಸ್ಕೊಬಿಟ್ರೆ ನನ್ನ ಗಂಡನ್ ತಗ ಸೈನ್ ಹಾಕಿಸ್ಕೊಬಿಟ್ಬಿಟ್ಟು ತಕ್ಷಣ ಏನಿಯಾ ಅದು ಹೆಂಗ್ ನಿನ್ನ ಅಂಗಡಿ ಆಗ್ಬಿಡ್ತದೆ? ಲೋಪರು ಇದು ನಿನ್ನ ಅಂಗಡಿ ಆಗೈತೆ ಅಂತ ಹೊಡಿತಿಲ್ಲ. ನನ್ನ ಗಂಡಂಗೆ ಏನಿಯಾ ನನಗೂ ತಂದಿಕ್ಬಿಟ್ಟು ಇಬ್ರು ಮಧ್ಯೆ ಉಳಿ ಹಿಂಡ್ಬಿಟ್ಟು ದೂರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ ನೀನು. ನಮ್ಗೆ ಏನಿಯಾ ಮೋಸ ಮಾಡ್ತಿದ್ಯಲ್ಲ ನೀನು. ಅದಕ್ಕೆ ನಿಂಗೆ ಬಾರಿಸ್ತಿರೋದು. ಅಯ್ಯೋ ಕಿತ್ತದ ಮುಂಡೆದಿದು ಎಂತ ಕೆಲಸ ಮಾಡ್ಬಿಟ್ಟೈತಕ್ಕ ಇದು. ಆಕಕ್ಕ ಇನ್ನೂ 4 ಬಾರ್ಸು. ಉಳಿ ಹಿಂಡವಳು ಸಂಸಾರ ಕುಳಿ ಹಿಂಡ ಕಿತ್ತೋದಳು ಇವಳು. ಬಾರ್ಸಕ್ಕ ಇನ್ನೂ 4 ಬಾರ್ಸು ಸರಿಯಾಗಿ ಬಾರ್ಸು. ಏನು ಅಂಗಡಿ ನಿನ್ನ ಹೆಸ್ರನಾಗೈತಾ? ನಿನ್ನ ಗಂಡನ ಹೆಸ್ರನಾಗಿಲ್ವಾ? ನಿನ್ನಂತ ಕಿತ್ತೋದವರು ಬಂದ್ಬಿಟ್ಟು ಹಿಂಗೆ ಕಡ್ಡಿ ಅಲ್ಲಾಡಿಸ್ತಾರೆ ಅಂತಾನೆ ಎಲ್ಲನೂ ನನ್ನ ಹೆಸ್ರಿಗೆ ಮಡಿ ಕಟ್ರತ್ಕೊಂಡ್ಲೇ ಬಿತ್ರಿ. ಆದ್ರೆ ನಿನ್ನನ್ನು ಮಾತ್ರ ಬಿಡಕ್ಕಿಲ್ಲ. ನಿನ್ನನ್ನು ಮಾತ್ರ ನಾನಂತೂ ಬಿಡಕ್ಕಿಲ್ಲ. ಇಲ್ಲೇ ಬಿದ್ದು ಸಾಯ್ಬೇಕು ನೀನು. ಹಂಗ ಮಾಡ್ತೀನಿ. ನನ್ನ ತಂಟೆಗೆ ಬಂದವ್ರು ನಾನು ಯಾರನ್ನೂ ಬಿಡಕ್ಕಿಲ್ಲ. ಏನ್ ಅನ್ಕೊಬಿಟ್ಟಿದ್ಯಾ ಈ ಶಾರ್ತಿನ? ಓಹೋ ಯಾರನ್ನ ಏನ್ ಬೇಕಾದ್ರೂ ಮಾಡ್ಕೊಬಿಡ್ಬೋದು ಅಲ್ವಾ? ಯಾರೋ ಯಾವಳು ಕಷ್ಟಪಟ್ಟು ದುಡ್ದುಬಿಟ್ಟು ಮಾಡೋಗ್ತಾಳೆ. ಯಾವನೋ ಒಬ್ಬನಿಗೆ ನೈಸ್ ಮಾಡ್ಬಿಟ್ಟು ಕಿತ್ತಾಳೆ ನನ್ನ ಗಂಡಂತ ಕಳ್ಳನ ಮಕ್ಕಳು. ಅವ್ರಿಗೆ ನೈಸ್ ಮಾಡ್ಬಿಟ್ಟು ತಲೆ ಬುಡ ಏನೋ ಗೊತ್ತಾಗಿಲ್ವಲ್ಲ ಹಂಗೇನಿಯ ಎಲ್ಲ ಸೈನ್ ಹಾಕ್ಸ್ಕೊಬಿಡೋದು. ಆಮೇಲೆ ನಾವು ಕಷ್ಟಪಟ್ಟರೆಲ್ಲ ಬೀದಿಗೆ ಹೋಗ್ಬೇಕು. ನೀನು ಮಾತ್ರ ಮಜಾ ಉಡಾಯಿಸ್ಕೊಂಡು ಕಂಡರ ದುಡ್ಡಾಗಿ ತಿನ್ಕೊಂಡಿರ್ಬೇಕು. ಈ ಶಾರ್ದಿ ಇರೋ ಗಂಟ ಅದೆಲ್ಲ ನಡೆಯಕ್ಕಿಲ್ವೇ? ಅಯ್ಯಪ್ಪ ಬುಡಕ ಒಯ್ತೀನಿ. ನನ್ನ ಪಡಗ್ ನಾನು ಒಯ್ತೀನಿ. ನೋಡು ಅಂಗಡಿ ಸಾಮಾನೆಲ್ಲ ತಂದು ಹಾಕಿದ್ದೀನಿ. 20,000 ರೂಪಾಯಿಗೆ ಎಲ್ಲ ನನ್ನ ದುಡ್ಡು ವಾಪಸ್ಕೊಂಡು ನಾನು ಹೊಂಟಾಯ್ತೀನಿ.
ನೀನ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಅಂಗಡಿನಾಗಿರೋ ಸಾಮಾನೆಲ್ಲ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಹೇಳು. ನನ್ನ ಗಂಡನ್ ತಗದು ಎಷ್ಟು ಕಿತ್ತಿದ್ಯೋ ಏನೋ ಯಾರು ಗೊತ್ತು. ಅದಕ್ಕೆ ವಜಾಕತೀನಿ ಒಯ್ತಾ ಇರ್ ಸುಮ್ಕೆನಿಯ. ಅಂಗಡಿ ಒಳ್ಳೆ ಕೆಲಸನೇ ಮಾಡಿದ್ಯಾ. ಅಂಗಡಿಗೆಲ್ಲನ್ವೇ ಹೊಸ ಐಟಮು ಎಲ್ಲ ತಂದು ಹಾಕ್ಬಿಟ್ಟು ಬಹಳ ಒಳ್ಳೆ ಕೆಲಸನೇ ನೀ ಮಾಡ್ಬಿಟ್ಟಿದ್ಯಾ. ನಾನು ಅನ್ಕೋತಾ ಇದ್ದೆ ನಮ್ಮ ಅಂಗಡಿನ ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೀನು ಬದುಕಕ್ಕೆ ಬಿಟ್ಟಿದ್ದೀನಿ ಅಂದರೆ ಸದ್ಯ ನನ್ನ ಅಂಗಡಿ ಸ್ವಲ್ಪ ದೊಡ್ಡದಾಗಿ ಮಾಡ್ಬಿಟ್ಟು ಸಣ್ಣದಾಗಿ ಮಾಡ್ದಾರ ಅದಕ್ಕೆ ನೀನು ಬಿಟ್ಟಿದ್ದೀನಿ. ಒಳ್ಳೆ ಸಾಮಾನೆಲ್ಲ ತಂದು ಹಾಕಿದ್ಯಾ, ಪರವಾಗಿಲ್ಲ. ನಿನ್ನಿಂದ ನಮಗೆ ತುಂಬಾನೇ ಉಪಕಾರ ಆಯಿತು. ಅಯ್ಯೋ ಅಕ್ಕ ನನ್ ದುಡ್ಡು. ಅಕ್ಕ ಯಾರ ನಿಂಗ ಅಕ್ಕ? ಏನಿಲ್ಲ ಮುಳುಗಿಸ್ ತೇಲಿಸ್ಬಿಡ್ತೀನಿ. ಅಯ್ಯೋ ರೀ ಕಾಪಾಡಿ ನನ್ನ. ನಿಮ್ಮ ಹೆಂಡತಿ ನೋಡಿ ನನ್ನ ಹೆಂಗ್ ಹಿಡ್ಕೊಂಡು ಹೊಡಿತಾವಳೆ ಈ ಮೀನಾಕ್ಷಿನ. ಕಾಪಾಡಿ. ಕಾಪಾಡೋದರೆ ಕಾಪಾಡ್ತಾರೆ. ನನ್ನ ಜೊತೆ ಸಂದಕ್ಕೆ ಇದ್ಬಿಟ್ಟು ನನಗೇನೆ ಯಾಮರಿಸ್ಬಿಟ್ಟು ಬ್ಯಾಂಕ್ ಲೋನು ಅದು ಇದು ಅಂತ ಹೇಳ್ಬಿಟ್ಟು ನಂತಾಗೇನೆ ಕಿತ್ತಿದೆಯಲ್ಲ ದುಡ್ಡೆಲ್ಲನೂ ನಿನಗೆ ಬಿಟ್ಬಿಡ್ತೀನ. ನನ್ನ ಹೆಂಡತಿ ಸರಿಯಾಗಿ ಬಾರಿಸ್ಲಿ. ನಾನು ಈಗ ತಾನೇ 4 ಬಾರಿಸ್ಕೊಂಡು ಕೆರೆಯಿಂದ ಎದ್ದು ಬಂದಿದ್ದೀನಿ. ನಿನಗೆ ಬೇರೆ ಸಾಯಿ ಹಂಗೇನಿಯಾ. ನನ್ನ ಗಂಡಂಗಂತೂ ಬುದ್ಧಿ ಇಲ್ಲ, ನಿನಗೆ ಇನ್ನೂ ಬುದ್ಧಿ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ದೇವರು ನಿನ್ನಂತವ್ರು ಹಿಂಗೇನಿಯಾ ಮಾಡೋದು. ಅಂಗಡಿ ತುಂಬ ಸಾಮಾನು ತುಂಬ ಚೆನ್ನಾಗಿ ತಂದಾಕಿದ್ಯಾ ಬಿಡು. ಇದ್ರೇ ಇರಲಿ ಸಾಕು. ಎಲ್ಲರ ತಗೋ ದುಡ್ಡು ಕಿತ್ಕೊಂಡು ಎಲ್ರಿಗೂ ಮೋಸ ಮಾಡ್ತಿದ್ದೆ ಅಲ್ವಾ. ಇವತ್ತು ನಾನೇ ನಿನಗೆ ಮೋಸ ಮಾಡ್ತಾ ಇದ್ದೀನಿ. ಅನುಭವಿಸ್ಕೊಂಡು ಸಾಯಿ. ಈ ಊರಾಗ ಏನೋ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಕಂತೆ ನೀನು ಇಲ್ಲೇ ಕುತ್ತಿಗೆ ಮೇಲೆ ಕಾಲಿಕ್ಬಿಟ್ಟು ಇಸ್ಬಿಡ್ತೀನಿ ಹಂಗೇನಿಯಾ. ಅಯ್ಯೋ ಅಕ್ಕ ಬಿಟ್ಬಿಡಕ್ಕರನ್ನ ಬಿಟ್ಬಿಡಕ್ಕ ಹೊಂಟೋಯ್ತೀನಿ. ಕಡಿಗೆ ತಲೆನೂ ಹಾಕಿ ಮರಿಕೊಳಕಿಲ್ಲ ಕಣಕ್ಕ. ಹೊಂಟೋಯ್ತೀನಿ ಕಣಕ್ಕ. ಇಲ್ಲಿ ಇರಕ್ಕಿಲ್ಲ ಕಣಕ್ಕ. ನಾನಂತನ್ವೇ ಇರಕ್ಕಿಲ್ಲ ಕಣಕ್ಕ. ಒಂದು ಕ್ಷಣನೂ ಇರಕ್ಕಿಲ್ಲ. ಬಿಟ್ಬಿಡಕ್ಕ ಹೊಡಿಬೇಡ. ಹಾಗೆ ಬಿಟ್ಬಿಡಕ್ಕ. ಅಕ್ಕ ನನ್ನ ದುಡ್ಡು ಕಣಕ್ಕ 20,000 ರೂಪಾಯಿ ಆಗಿದ್ದೀನಿ ಕಣಕ್ಕ. ಅಂಗಡಿ ಸಾಮಾನೆಲ್ಲ ತರಕ್ಕೆ ಹೋಗಿ ನನ್ನ ಸಾಮಾನು ಮಾಡಿರೋ ದುಡ್ಡೆಲ್ಲ ಕಾಣೆನಾಗೆ ಐತೆ ಕಣಕ್ಕ. ಅದ್ರಾಗನ ತೆಗೆದ್ಬಿಟ್ಟು ಕೊಡಕ್ಕ. ಹೊಂಟೋಯ್ತೀನಿ ನಾನು. ನೀನು ಸುಮ್ಮನೆ ಬಿಟ್ಟು ಕಳಿಸ್ತಿರೋದೇ ನೀನು ಹೆಚ್ಚು ಕಿತ್ತೋದೊಳೆ. ನಿನ್ನ ಇಲ್ಲಿ ಹಿಂಗು ಬಿಟ್ಟಿದ್ದೀನಲ್ಲ ಅದೇನು ಪುಣ್ಯ ಅಂತನ್ಕ ದನಕ್ಕೆ ಬಾರಿಸ್ದಂಗೆ ಬಾರಿಸ್ಬಿಟ್ಟು ಈ ತಿರುಗಿಸಿ ಎಸ್ ಬಿಡ್ತಾ ಇದ್ದೆ. ನನ್ನ ಹೆಸರುನಾಗಿರೋದಕ್ಕೆ ನಾ ಸುಮ್ಕೆ ಬಿಟ್ಟಿದ್ದೀನಿ. ಒಯ್ತಾ ಇರೋ ಇಲ್ಲಿಂದ ಸುಮ್ಕೆ ಏನಿಯಾ. ದುಡ್ಡಂತೆ ದುಡ್ಡು ಪಾಲಕ್ ಬಂದಿನ ಪಂಚಾಮೃತ ನನಗೆಲ್ಲ ಬಂದೈತೆ. ಇದೆಲ್ಲ ನಂದೇನೇನಿಯಾ. ಇನ್ನು ಮೇಲೆ ಅಂಗಡಿಯ ಸಂದಕ್ಕೆ ಉದ್ಧಾರ ಮಾಡ್ಕೊಟ್ಟಿದ್ಯಾ. ನೀನು ಹೆಸರು ಹೇಳ್ಕೊಂಡು ನಾವುನ್ವೇ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ತಿನ್ಕೋತೀವಿ. ಹೋಗೋಗಿ ಸುಮ್ಕೇನಿಯಾ. ಹೆಂಗೆ ನನ್ನ ಹೆಂಡತಿ ಅತಿ ಬುದ್ಧಿವಂತೆ ಗೊತ್ತೇನು. ಏನು ಮಕ್ಕ ಮುಚ್ಚ. ಅನ್ಯಾಯ ಮಾಡಬೇಡ್ರಿ ಕಣಕ್ಕ. ನೀವು ಅನ್ಯಾಯ ಮಾಡಬೇಡ್ರಿ. ಹಿಂಗೆಲ್ಲನೂ ದೇವ್ರು ಒಳ್ಳೇದು ಮಾಡೋಕ್ಕಿಲ್ಲ. 20,000 ರೂಪಾಯಿ ಸಂಪಾದನೆ ಮಾಡೋಕೆ 20 ಲೋಕ ಆಟ ಆಡ್ಕೊಂಡು ಬಂದಿದ್ದೀನಿ ನಾನು. ಹಿಂಗೆಲ್ಲ ಮೋಸ ಮಾಡಬೇಡ್ರಿ. ನನ್ನ ದುಡ್ಡನ್ನು ಕೊಟ್ಬಿಡಿ. ನೀನು ನಮ್ಮ ಅಂಗಡಿ ಕಿತ್ಕೊಳ್ಳೋದು ಮೋಸ ಅಲ್ಲ. ಅದೇ ನಾನು ನಿನ್ನ ಅಂಗಡಿ ಸಾಮಾನುಗಳೆಲ್ಲ ಕಿತ್ಕೊಳ್ಳೋದು ಮಾತ್ರ ಮೋಸ ಅಲ್ವೇನೆ. ಈ ಶಾರದಿ ಏನು ಮಾಡ್ರು ಅದೇ ನಿನಗೆ ರೂಲ್ಸು. ಇದು ನನ್ನ ಅಂಗಡಿ ಸರಿನೇ. ಎದ್ದು ಹಂಗಿದ್ರು ಹೋಗು. ಇಲ್ಲಾಂದರೆ ಪೊಲೀಸರು ಫೋನ್ ಮಾಡ್ಬಿಟ್ಟು ಹಿಡ್ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ. ಹೋಯ್ತೀನಿ. ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ. ಮುಚ್ಕೊಂಡಿದ್ರೆ 20,000 ನಾ ಉಳಿಯೋದು. 20,000 ಇಲ್ಲ. ಈ ಕಡೆ ಅಂಗಡಿನೂ ಇಲ್ಲ. ಎಲ್ಲ ಅಂಗಡಿ ಸಾಮಾನು ತಂದು ಹಾಕ್ಬಿಟ್ಟು ಎಲ್ಲ ಮೋಸ ಹೋಗ್ಬಿಟ್ಟೆ. ನಾನು ಮೋಸ ಹೋಗ್ಬಿಟ್ಟೆ. ಈ ನನ್ನ ಮಗ ಮತ್ತು ಬಡ್ಡಿ ನನ್ನ ಮಗ ಹೇಳ್ತಾ ಇದ್ದೆ ಯಾವಾಗೂ ನನ್ನ ಹೆಸರಿನಾಗೆ ಐತೆ ಅಂತ ಹೇಳ್ಬಿಟ್ಟು ಒಂದು ಮಾತೊಂದು ದಿನ ಕೇಳಿದ್ರೆ ನನ್ನ ಹೆಂಡತಿ ಹೆಸರಿನಾಗ ಐತೆ ಅಂತ. ಏನು ದೊಡ್ಡದಾಗ ಸಾಧನೆ ಮಾಡಿದ್ದೀನಿ ಅಂತ 36 ಕಿಸ್ಕೊಂಡು ಬಿಟ್ಕೊಂಡು ನೋಡ್ತಾ ಇದೆಯಾ. ಶಾರದಿ ಕೆರೆಯಿಂದ ಎದ್ದು ಬಂದ್ಬಿಟ್ಟೆ. ಅದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಎದ್ದು ಬಂದ ಈ ಅಲ್ಕ ನನ್ನ ಮಗ ಅಲ್ಲೇ ಸಾಯ್ಬಾರ್ದಾಗಿತ್ತ ಅಂತ ಹೇಳ್ಬಿಟ್ಟು. ನೋಡು ಇದೇ ಕೊನೆ. ಇನ್ನು ಮ್ಯಾಲೆ 10 ರೂಪಾಯಿ ಆ ಕಡೆ ಈ ಕಡೆ ಹೋಗಿಲ್ಲ. ಒಂದು ಕಿತ್ತ ಅಂಗಡಿ ಎಲ್ಲನೂ ಸ್ಕ್ಯಾನ್ ಮಾಡ್ಕೊಂಡು ಹೋಗಿರ್ತೀನಿ. ಇನ್ನು ಪ್ರತಿಯೊಂದು ಚಿಪ್ಸು ನಿಪ್ಪಟ್ಟಿಂದ ಹಿಡಿದು ಎಲ್ಲ ಲೆಕ್ಕ ಇಟ್ಕೊಂಡು ಹೋಗಿರ್ತೀನಿ. 10 ರೂಪಾಯಿದು ಒಂದು ಬಾಯಿ ಅಯ್ಯೋ ಅನ್ನಿಸ್ತು ತಿನ್ನಬೇಕು ಅಂತನೂ ಒಂದು ತುಡುಕು ತಿನ್ನಂಗಿಲ್ಲ ಅಂಗಡಿನಾಗೆ. ಏನೋ ಒಂದು ಚೂರು ತಿಂದು ಅವನಿಗೆ ರುಬ್ಬು ಬಿಡ್ತೀನಿ ಬಂದ್ಬಿಟ್ಟು. ತಿನ್ನಂಗೂ ಇಲ್ಲ ಅವಳು ದಾನ ಮಾಡಂಗೂ ಇಲ್ಲ. ಇನ್ನು ಮ್ಯಾಲೆ ಅಂಗಡಿ ವ್ಯಾಪಾರ ಏನಿದ್ರು ನೀನು ಮಾಡಬೇಕು. ದುಡ್ಡು ನಾನು ಎಣಿಸ್ಕೊತೀನಿ ಅಷ್ಟೇ ಏನಿಯಾ. ಅರ್ಥ ಆಯ್ತಾ. ಇಲ್ಲಾಂದ್ರೆ ನನ್ನ ಅಂಗಡಿ ನನ್ನ ಮನೆ ಎಲ್ಲ ನನ್ನ ಹೆಸರಿನಾಗೇ ಇರೋದು. ಬಿಟ್ಟು ಆಳ್ಬಿ ತೊಲಗು ಎಲ್ಲನ ತೊಲಗು. ನಾನಂತೂ ಆರಾಮಾಗಿ ಇರ್ತೀನಿ. ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಎಲ್ಲ ಒಯ್ತಾ ಇರು. ನಾನೇನಾದ್ರೂ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಂದು ನಾಯಿ ಪಡ ಹೋಗ್ಬಿಡ್ತದೆ. ಕ್ಯಾರೆ ಅನ್ನೋರು ಇರೋಕ್ಕಿಲ್ಲ ನನ್ನಂತೂ. ಬೇಡ ಯಾಕೆ ಬೇಕು. ಶಾರದಿ ಹೇಳ್ದಂಗೆ ಕೇಳ್ಕೊಂಡು ಶಾರದಿ ಜೊತೆ ಇರೋದೇನಿಗೆ ಎಷ್ಟೋ ವಾಸಿ. ಮೊದಲನೇ ಏನ್ರು ಆಗಲೇ ಯಾವನ್ನೋ ಕಟ್ಕೊಂಡು ಫಿಕ್ಸ್ ಆಗೋಗ್ಬಿಟ್ಟವಳೆ. ಸುಮ್ಮನೆ ಯಾಕೆ ಬೇಕು ಅಲ್ವಾ. ಸರಿ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ತೀನಿ ಶಾರದಿ. ನನಗೆ ಗೊತ್ತೀನಿ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ನೀನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ಕೊಂಡಿರ್ತೀನಿ. ಹೇಳ್ಕೊಂಡಿರಂಗಿದ್ರೆ ಬಿದ್ದಿರು. ಇಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರು. ನನಗೆ ಗೊತ್ತಿ ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ನಾನು ಹೊಲ ನೋಡ್ಕೊಂಡ್ಲ, ನನ್ನ ಮಗಳು ನೋಡ್ಕೊಂಡ್ಲ, ಜೊತೆಗೆ ನಿನ್ನ ನೋಡ್ಕೊಂಡ್ಲ, ಅಂಗಡಿ ನೋಡ್ಕೊಂಡ್ಲ. ನನಗೂ ಸಾಕೋಯ್ತು ಇನ್ನಂತ ನನ್ನ ಮಗನಿಂದ. ಇನ್ನೊಂದು ಕಿತ್ತ ಏನಾರ ಇಂಥ ಕೆಲಸ ಮಾಡ್ಬೇಕಂತೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಜಯಕ ನನ್ನ ಹೆಂಡ್ರಿಗೆ ನನ್ನ ಮೇಲೆ ಪಿರುತಿ ಜಾಸ್ತಿ. ಅವಾಗ ಗಂಡ ಹೆಂಡ್ರು ಅಂದ್ಮೇಲೆ ಜಗಳ ಬರ್ತದೆ. ಆಮೇಲೆ ನೀನು ಇದು ನೇನಿಯ ಊರು ತುಂಬ ಏನು ಹೇಳ್ಕೊಂಬಿಟ್ಟು ಬರಬೇಡ. ಹೂ ಕಣಪ್ಪ. ಊರು ತುಂಬ ಹೇಳ್ಕೊಂಬರಂಗೆ ಸಾಧನೆ ಮಾಡಿದ್ಯಾ ನೋಡು. ಊರು ತುಂಬ ಹೇಳ್ಕೊಂಬಿಟ್ಟು ಬರೋಕ್ಕೆ ನಿನ್ನ ಮಕ್ಕೆಷ್ಟು ಮುರುವಾದಿನೇ ಕೊಡಕ್ಕಿಲ್ಲ ನಂಗೆ ಯಾರನ್ನೂ.